ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಯಾಕಂದರೆ ನಾನು ವಿಡಿಯೋ ಸೇವ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ಸೇವ್ ಆಗ್ತಾನೇ ಇಲ್ಲ. ಹಾಗಾಗಿ ಮತ್ತೊಂದು ಸರ್ತಿ ಇವಾಗ ಮತ್ತೆ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಧ್ಯಾಹ್ನಕ್ಕೆ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿನೆಲ್ಲ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಸುಮಾರು ಒಂದು 6 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಎಗ್ ಬಿರಿಯಾನಿ ಮತ್ತು ಪಚಡಿ ಎರಡೂ ಮಾಡೋದಕ್ಕೆ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯೇ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಸಣ್ಣಕ್ಕೆ ಮಾಡ್ತೀನಿ. ಸೊ ಈ ಸತಿ ಈ ರೀತಿ ಮಾಡಿ ನೋಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಟೊಮೆಟೊನ ತೊಗೊಂಡಿದ್ದೀನಿ. ಸೊ ಟೊಮೆಟೊ ಈ ರೀತಿ ಚಾಪ್ ಮಾಡ್ಕೊತಾ ಇದ್ದೀನಿ ನೋಡಿ, ಸ್ಲೈಸಾಗಿ ಮಾಡಿಕೊಂಡು ಆಮೇಲೆ ಮಧ್ಯದಲ್ಲಿ ಒಂದು ಸ್ಲೆಟ್ ಮಾಡ್ಕೊತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಮುಸ್ಲಿಮ್ ಸ್ಟೈಲಲ್ಲಿ ಬಿರಿಯಾನಿ ಎಲ್ಲ ಮಾಡ್ತಾರಲ್ಲ, ಅವರು ಈ ರೀತಿಯೇ ಕಟ್ ಮಾಡ್ಕೊಳ್ಳೋದು. ಸೊ ನಾನು ನಾಟಿ ಟೊಮೆಟೊ ಮತ್ತು ಫಾರಮ್ ಟೊಮೆಟೊ ಎರಡು ತೊಗೊಂಡು ಕಟ್ ಮಾಡಿಕೊಂಡೆ. ಸೊ ಎಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಟಾದಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಕುಕ್ಕರ್ಗೆ ಒಂಚೂರು ಎಣ್ಣೆನ ಹಾಕಿ, ಸೊ ಅದಕ್ಕೆ ಯೂಶ್ವಲಿ ನಾವು ಏನೇನು ಬಳಸ್ತೀವಿ ನೋಡಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಬಿರಿಯಾನಿ ಎಲೆ ಮತ್ತು ಕಲ್ಲು ಹೂವು ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ. ಸೊ ನಾನು ಯೂಶ್ವಲಿ ನನ್ನ ಹತ್ರ ಇರುವಂಥ ಮಸಾಲೆಗಳು ಇದೆ. ನಾನು ಯಾವುದೇ ಪಲಾವ್ ಆಗಲಿ, ಬಾತ್ ಆಗಲಿ, ಬಿರಿಯಾನಿ ಆಗಲಿ ಇಷ್ಟನ್ನು ಹಾಕ್ತೀನಿ.
ಸೊ ನಿಮ್ಮ ಹತ್ರ ಏನೇನಿದೆ ನೋಡಿ ಅದನ್ನೇ ಹಾಕಿ ಮಾಡ್ಬೋದು. ಅಥವಾ ಇನ್ನೊಂದು ರೀತಿ ಕೂಡ ಮಾಡ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಬಿಟ್ಟು ಇದನ್ನೆಲ್ಲ ಹಾಕಿ ರುಬ್ಕೊಂಡು ಕೂಡ ಮಾಡ್ಬೋದು, ಇನ್ನು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ಸೊ ಇವಾಗ ಮಸಾಲೆನೆಲ್ಲ ಹಾಕಿದ ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಸುಮಾರು ಒಂದು 3 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಇದರಲ್ಲಿ ಹಾಕಿದ್ದೀನಿ. ಸೊ ಈರುಳ್ಳಿ ಎಲ್ಲ ಬಿಡಿ ಆಗಿ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ನಾನು ಬಾಡಿಸ್ಕೊತೀನಿ. ನೋಡಿ ಈ ರೀತಿ ಬಾಡಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು, ಬಟ್ ಹಸಿಮೆಣಸಿನ್ಕಾಯಿ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ನಾನು ಯೂಶ್ವಲಿ ಮನೆಯಲ್ಲೇ ರುಬ್ಕೋತಾ ಇದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಟ್ ಇವಾಗ ಬೆಳ್ಳುಳ್ಳಿ ತುಂಬ ರೇಟಾಗಿದೆ ನೋಡಿ, ಹಾಗಾಗಿ ನಾನು ರುಬ್ಬಿ ಇಟ್ಕೋತಾ ಇಲ್ಲ, ಅಂಗಡಿಯಲ್ಲೇ ತೊಗೊಂಡು ಬಂದೆ. ಸೊ ಅಂಗಡಿಯಲ್ಲಿ ಕಮ್ಮಿಗೆ ಮಾರ್ತಾರಲ್ಲ, 10 ರೂಪೀಸ್ ಪ್ಯಾಕೆಟ್ ಸಿಗುತ್ತೆ, ಅಥವಾ 70 ರೂಪೀಸ್ ಒಂದು ಚಿಕ್ಕದು ಒಂದು ಡಬ್ಬಿ ಸಿಗುತ್ತೆ. ಸೊ ಯಾವ್ದು ಬೇಕಾದರೂ ತೊಗೊಂಡು ಯೂಸ್ ಮಾಡ್ಕೋಬೋದು. ಸೊ ಟೆಂಪರ್ವರಿಗೆ ಇದೆ ನಮಗೆ ಹೆಲ್ಪ್ ಆಗೋದು, ಇಲ್ಲ ಅಂತಂದರೆ ಮನೆಯಲ್ಲೇ ಮಾಡಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಹಾಗಾಗಿ ನಾನು ಅಂಗಡಿದೇ ತೊಗೊಂಡು ಬಂದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈಗ ಟೊಮೆಟೊ ನಾನು ಒಂದು 3/4 ಭಾಗದ ಟೊಮೆಟೊ ನಾನು ಏನು ಕಟ್ ಮಾಡಿದ್ದೆ ನೋಡಿ ಅದನ್ನೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ನಾನು 2 ಹಾಕ್ತಾಯಿದ್ದೀನಿ, ನಾಟಿ ಟೊಮೆಟೊ ಮತ್ತು ಫಾರಮ್ ಟೊಮೆಟೊ 2 ಹಾಕ್ತಾಯಿದ್ದೀನಿ. ಸೊ 2 ಹಾಕೋದ್ರಿಂದ ಹುಳಿ ಕೂಡ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗಾಗಿ ನಾನು 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಬಾಡಿಸ್ಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ. ಅದಾದಮೇಲೆ ಟೊಮೆಟೊನ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪನ್ನ ಸೇರಿಸ್ತೀನಿ. ಸೊ ಉಪ್ಪು ಸೇರಿಸಿದ್ರೆ ಬೇಗ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಎಡಿಟ್ ಮಾಡ್ತಾ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇದೆ, ಗಾಡಿಗಳ ಸೌಂಡ್ ಜಾಸ್ತಿ, ಸೊ ಪ್ಲೀಸ್ ಇಗ್ನೋರ್ ಮಾಡಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ, ಇದು ಬೇಗ ಸಾಫ್ಟ್ ಆಗುತ್ತೆ, ಇದು ಪೇಸ್ಟ್ ರೀತಿ ಆಗಬೇಕು, ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ರೀತಿ ಆಗಿದೆ. ಇವಾಗ ನಾನು ಇದಕ್ಕೆ ಏನೇನು ಬೇಕು ನೋಡಿ ಮಸಾಲೆ ಅದನ್ನೆಲ್ಲ ಹಾಕ್ತೀನಿ. ಸೊ ನನ್ನ ಹತ್ರ ಇರುವಂಥ ಕೆಲವು ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇನ್ನು ನಿಮ್ಮ ಹತ್ರ ಅಡಿಷ್ನಲಾಗಿ ಗರಂ ಮಸಾಲೆ ಎಲ್ಲ ಇದ್ದರೆ ಹಾಕೋಬೋದು. ಸೊ ನಾನು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿದ್ದೀನಿ, ಹಾಗೆ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ಚಿಲ್ಲಿ ಪೌಡ್ರ ಯೂಸ್ ಮಾಡ್ತಾಯಿದ್ದೀನಿ 1.5 ಸ್ಪೂನು, ಸಾಂಬಾರು ಪೌಡ್ರ್ ಏನು ಯೂಸ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಜೀರಾ ಪೌಡರ್ನ 1 ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ನನ್ನ ಹತ್ರ ಇರುವಂಥ ಮಸಾಲೆಗಳು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತೀನಿ, 1 ಚಿಟಿಕೆಯಷ್ಟು ಮಾತ್ರ. ಸೊ ಇಷ್ಟೆಲ್ಲ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ಮಸಾಲೆ ಎಲ್ಲ ಮಿಕ್ಸ್ ಆಗ್ತಾ ಇದ್ದಂಗೆ ರುಚಿ ಹೆಚ್ಚಾಗುತ್ತೆ. ನಿಮ್ಮ ಹತ್ರ ಬಿರಿಯಾನಿ ಮಸಾಲೆ ಅಥವಾ ಗರಂ ಮಸಾಲೆ ಅಥವಾ ಬೇರೆ ಬೇರೆ ಮಸಾಲೆಗಳು ಬರುತ್ತೆ ನೋಡಿ, ಅದೆಲ್ಲ ಇದ್ದರೆ ಎಗ್ ಬಿರಿಯಾನಿ ಮಸಾಲೆ ಎಲ್ಲ ಬರುತ್ತೆ, ಸೊ ಅದೆಲ್ಲ ಇದ್ದರೆ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಮಿಕ್ಸ್ ಮಾಡಿದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಕೊಳ್ಳಿ. ಸೊ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಮೊಸರನ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ಒಳ್ಳೆ ಫ್ಲೇವರು ಘಮ ಬರ್ತಾಯಿತ್ತು. ಸೊ ನಮ್ಮ ಅಕ್ಕ ಕೂಡ ಏನು ಮಾಡ್ತಾಯಿದ್ಯಾ ಅಂತ ಹೊರಗೆ ಬಂದು ಚೆಕ್ ಮಾಡ್ತಾಯಿದ್ಲು, ಅಷ್ಟು ಘಮ ಘಮ ಅಂತಾಯಿತ್ತು. ಅಡುಗೆ ಮಾಡೋ ನನಗೆ ಸ್ಮೆಲ್ ಬರ್ತಾ ಇರಲಿಲ್ಲ, ಯಾಕಂದರೆ ಯೂಶ್ವಲಿ ಹೇಳ್ತಾರಲ್ಲ ಮಾಡೋರಿಗೆ ಅದು ಸ್ಮೆಲ್ ಬರಲ್ಲ, ಬೇರೆಯವ್ರಿಗೆ ಹೊರಗಡೆಯಿಂದ ಅದು ಏನು ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ. ಈಗ ಒಂದು ಪ್ಯಾನ್ ಇಟ್ಟು ಒಂಚೂರು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಧನಿಯಾ ಪೌಡ್ರು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನ ಹಾಕೋತಾ ಇದ್ದೀನಿ. ಸೊ ಇದು ಏನು ಹೇಳ್ತಾರೆ ಸ್ಟೀಲಿನ ಕಡಾಯಿ ಆಗಿರೋದ್ರಿಂದ ಬೇಗ ಸೀದೋಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಉರಿನ ಜಾಸ್ತಿ ಮಾಡಿಬಿಟ್ಟು ಮತ್ತೆ ಆಫ್ ಮಾಡಿಬಿಟ್ಟೆ, ಯಾಕಂದರೆ ನಾವೇನೇನು ಮಸಾಲೆ ಹಾಕಿದ್ದೀವಿ ನೋಡಿ ಅದೆಲ್ಲ ಒತ್ತೋಗ್ಬಿಡುತ್ತೆ, ಹಾಗಾಗಿ ನಾನು ಆಫ್ ಮಾಡಿ ಮತ್ತೆ ಮೊಟ್ಟೆ ಎಲ್ಲ ಹಾಕಿದ ಮೇಲೆ ಆನ್ ಮಾಡಿಕೊಂಡೆ. ಸೊ ಇವಾಗ ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಸುಮಾರು ಒಂದು 9 ಮೊಟ್ಟೆನ ತೊಗೊಂಡಿದ್ದೀನಿ. ಸೊ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಅದ್ರ ಪ್ರಕಾರ ನೀವು ತೊಗೊಳ್ಳಿ. ಸೊ ನಾನು 2 ಟೈಮ್ಗೆ ಆಗೋ ಥರ 9 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಮೊಟ್ಟೆನ ಬಾಯ್ಲ್ ಮಾಡಿಕೊಂಡು ಈ ರೀತಿ 3 ಸ್ಲಿಟ್ ಹಾಕೋತಾ ಇದ್ದೀನಿ ಮಧ್ಯದಲ್ಲಿ. ನೀವು ಬೇಕಾದರೆ ಅರ್ಧ ಕೂಡ ಮಾಡ್ಕೋಬೋದು. ಸೊ ಅರ್ಧ ಮಾಡಿದರೆ ನೀವು ಸಪ್ರೇಟಾಗಿ ಇಡಬೇಕಾಗುತ್ತೆ, ಬಿರಿಯಾನಿಯಲ್ಲಿ ಹಾಕೋಕ್ಕಾಗಲ್ಲ. ಸೊ ಈ ರೀತಿ ಮಾಡಿಕೊಂಡು ಸ್ಲಿಟ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬಿರಿಯಾನಿಯಲ್ಲಿ ಹಾಕಿ
ಸೊ ಫ್ರೈಡೇ ಯಶ್ ಮನೇಲಿದ್ದ, ಯಾಕಂದರೆ ಅವನಿಗೂ ಹೊಟ್ಟೆ ನೋವು ಅಂತ ಇದ್ದ ಬೆಳಗ್ಗೆಯಿಂದ. ಸೊ ಪ್ರೀವಿಯಸ್ ಡೇ ನೈಟ್ ಅವನೇನು ಊಟ ಮಾಡಿರಲಿಲ್ಲ, ಹಂಗಾಗಿ ಅವನಿಗೆ ಹಸಿವೋ ನೋವೋ ಗೊತ್ತಾಗ್ತಾಯಿಲ್ಲ. ಸೊ ಹಂಗಾಗಿ ನಾನು ಸ್ಕೂಲ್ ಕಳಿಸಿಲ್ಲ ಅವನ್ನ. ಸರಿ ಹೇಗೂ ಅವ್ನ ಮನೇಲಿದ್ದಾನೆ ಅಲ್ವಾ ಅಂದ್ಬಿಟ್ಟು ನಾನು ಬಿರಿಯಾನಿನ ಮಾಡಿದ್ದು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆನೆಲ್ಲ, ತುಂಬ ರುಚಿಯಾಗಿರುತ್ತೆ. ಹಾಗೆ ಇದಕ್ಕೆ ಫೈನಲಾಗಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತೀನಿ ನಾನು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಪುದೀನ ಕೂಡ ಹಾಕೋಬೋದು. ಇನ್ನು ಬೇಕಾದರೆ ಫ್ರೈಡ್ ಆನಿಯನ್ಸ್, ನೀವು ಈರುಳ್ಳಿನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಅದು ಲಾಸ್ಟಲ್ಲಿ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾನು ಅಷ್ಟೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ಮೊಟ್ಟೆ ಎಲ್ಲ ಫ್ರೈ ಆಗಿದೆ, ಒಂದು ಸೈಡ್ಗೆ ಇಟ್ಟಿದ್ದೀನಿ. ಮತ್ತು ಇದು ಕುಕ್ಕರ್ ಏನಿದೆ ನೋಡಿ, ಅದು ಪೂರ್ತಿ ಇನ್ನೊಂದು ಗ್ಯಾಸಲ್ಲಿ ಇಟ್ಟಿದ್ದೆ, ಅದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡು ಇವಾಗ ನೋಡಿ ಪೂರ್ತಿ ಬೆಂದಿದೆ, ಎಣ್ಣೆ ಎಲ್ಲ ಈಗ ಸಪ್ರೇಟಾಗಿ ಬಿಟ್ಕೊಂಡು ಬಂದಿದೆ. ಸೊ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೋಬೇಕು. ನೀವು ಬೇಕಾದರೆ ಬಾಸ್ಮತಿ ರೈಸ್ನ ನೆನೆ ಹಾಕ್ಬಿಟ್ಟು ಕೂಡ ಹಾಕ್ಕೊಳ್ಳಿ. ಬಟ್ ನನಗೆ ಅಷ್ಟು ಬಾಸ್ಮತಿ ರೈಸ್ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ತುಂಬ ಕಮ್ಮಿ ಯೂಸ್ ಮಾಡೋದು. ಜಸ್ಟ್ ಒಂದು ಹೈದ್ರಾಬಾದಿ ಬಿರಿಯಾನಿ ಮಾಡಬೇಕು ಅಂತಂದರೆ ಮಾತ್ರ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತೀನಿ, ಅಥವಾ ಎಲ್ಲದಕ್ಕೂ ನಾರ್ಮಲ್ ರೈಸೇ ನಾನು ಯೂಸ್ ಮಾಡೋದು. ಸೊ ಇವಾಗ ಅಕ್ಕಿನ ನಾನು ತೊಳೆದು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಸೊ ಅಕ್ಕಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಸೊ ನಾನು ರಫ್ ಮೆಷರ್ಮೆಂಟೆಲ್ಲ ಹಾಕೋತೀನಿ. ಸೊ ನೀವು ಬೇಕಾದರೆ ಗೊತ್ತಾಗಲ್ಲ ಅಂದರೆ ಗ್ಲಾಸ್ ಇಟ್ಕೊಂಡು ಗ್ಲಾಸ್ ಅಳತೆ ಎಲ್ಲ ಹಾಕ್ಕೊಳ್ಳಿ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಇದು ರೇಷಿಯೋ. ಸೊ ಇವಾಗ ನೀರನ್ನೆಲ್ಲ ಹಾಕಿದ್ದಾಗಿದೆ. ಇವಾಗ ರುಚಿ ನೋಡ್ತಾ ಇದ್ದೆ, ಸೊ ಹೇಗಿದೆ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂದ್ಬಿಟ್ಟು. ಸೊ ನನಗೆ ಒಂಚೂರು ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಮತ್ತು ಚೂರು ಉಪ್ಪನ್ನ ಸೇರಿಸ್ಕೊಂಡೆ. ಸೊ ಇದು ಕುದಿ ಬರೋ ಟೈಮಲ್ಲಿ ನಾನು ಅಷ್ಟು ಬೇಗ ಪಚ್ಚಡಿ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೊಸರನ್ನ ಹಾಕೋತೀನಿ. ಸೊ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಸ್ಟಾರ್ಟಿಂಗಲ್ಲೇ, ಅದನ್ನೇ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಒಂದೇ ಟೈಮಲ್ಲಿ ಎರಡು ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ. ಸೊ ಈಗ ಈರುಳ್ಳಿ ಉದ್ದುದ್ದಕ್ಕೆ ಹಾಕ್ಕೊಂಡೆ, ನೀವು ಬೇಕಾದ್ರೆ ಸಣ್ಣಗೆ ಬೇಕಾದರೂ ಹಾಕ್ಕೋಬೋದು, ಅಥವಾ ಏನು ಹೇಳ್ತಾರೆ ಸೌತೆಕಾಯಿ ಕೂಡ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸುಮಾರು ಒಂದು 300 ml ಅಷ್ಟು ಮೊಸರಿದೆ. ಇದಕ್ಕೆ ಒಂಚೂರು ನೀರು ಹಾಕ್ತೀನಿ ಪ್ಯಾಕೆಟ್ಗೆ. ಸೊ ಪ್ಯಾಕೆಟ್ಗೆ ನೀರು ಹಾಕ್ಬಿಟ್ಟು ಇದರಲ್ಲಿ ಸೇರಿಸ್ತೀನಿ. ಕೆಲವರೆಲ್ಲ ಗಟ್ಟಿಯಾಗಿ ಹಾಗೆ ಕೂಡ ಇಷ್ಟಪಡ್ತಾರೆ, ಬಟ್ ಯೂಶ್ವಲಿ ಮೊಸರು ಗಟ್ಟಿಯಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಹೀಟ್ ಆಗುತ್ತೆ ಅಂದ್ಬಿಟ್ಟು, ಹಂಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ನೀರು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ತಿನ್ನಬೇಕಾದ್ರೆ ಕೂಡ ಉಪ್ಪು ಹಾಕೋಬೋದು. ಸೊ ನಾನು ಇವಾಗಲೇ ಹಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನೇನು ಮೊಟ್ಟೆ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಇನ್ನೊಂದು 5-10 ಮಿನಿಟ್ಸಲ್ಲಿ ಹೇಗೂ ಬಿರಿಯಾನಿ ರೆಡಿ ಆಗುತ್ತೆ ಅಂದ್ಬಿಟ್ಟು ಮೊಸರು ಬಜ್ಜಿನ ರೆಡಿ ಮಾಡಿ ಇಟ್ಕೋತಾ ಇರೋದು. ಸೊ ಮೊಸರು ಬಜ್ಜಿ ಕೂಡ ರೆಡಿ ಆಗಿದೆ. ಈ ಕಡೆ ಬಿರಿಯಾನಿ ನೋಡಿ ಕುದಿ ಬರ್ತಾಯಿದೆ. ಸೊ ಈ ಸ್ಟೇಜಲ್ಲಿ ನಾನು ಮೊಟ್ಟೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತೀನಿ. ಸೊ ಮೊಟ್ಟೆ ಹಾಕಬೇಕಾದ್ರೆ ಒಂಚೂರು ಭಯ ಆಗ್ತಾಯಿತ್ತು, ಯಾಕಂದರೆ ಅದು ಹಾಕಬೇಕಾದ್ರೆ ನೀರೆಲ್ಲ ಹೊರಗಡೆ ಸಿಡಿಯುತ್ತಲ್ವ, ಹಂಗಾಗಿ ಒಂದೊಂದೇ ಹಾಕೋಕ್ಕೆ ಟ್ರೈ ಮಾಡಿದೆ. ಆಮೇಲೆ ಸರಿ ಬಿಡು ಹಾಕೋಣ ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟೆ. ಸೊ ಮೊಟ್ಟೆ ಎಲ್ಲ ಹಾಕಿದ ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಬಾಣಲೆಗೆ ಒಂಚೂರು ನೀರು ಹಾಕ್ಬಿಟ್ಟು ಆ ನೀರನ್ನ ಇದಕ್ಕೆ ಸೇರಿಸ್ತೀನಿ. ಯಾಕಂದರೆ ಖಾರ ಉಪ್ಪು ಎಲ್ಲ ಅಂಟ್ಕೊಂಡಿತ್ತು, ಹಾಗಾಗಿ ಒಂಚೂರು ಮಾತ್ರ ನೀರು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಆಗಿದೆ, ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಯಶಂತೂ ತುಂಬ ಇಷ್ಟಪಟ್ಟು ತಿಂದ. ಹೇಗಿದೆ ಯಶು ಅಂತ ಕೇಳಿದ್ರೆ ಅಮ್ಮ ಸಖತ್ತಾಗಿದೆ ಅಂತಂದ. ಸೊ ನಾವು ಮಾಡೋದಕ್ಕಿಂತ ಮಾಡಿ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಖುಷಿ ಬೇರೆ ಇರೋದಿಲ್ಲ. ಸೊ ಇವಾಗ ಕುದಿ ಬರ್ತಾ ಇದ್ದಂಗೆ ನಾನು ಕುಕ್ಕರ್ಲಿ ಕ್ಲೋಸ್ ಮಾಡಿದೆ. ಸೊ ನೋಡಿ ಫೈನಲಾಗಿ ಈ ರೀತಿ ಆಗಿದೆ. ಸೊ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಮೊಟ್ಟೆ ಎಲ್ಲ ಮೇಲ್ಗಡೆ ಇರುತ್ತೆ ಅಂತ, ಬಟ್ ಎಲ್ಲ ಕೆಳಗಡೆನೇ ಇತ್ತು. ಸೊ ಒಂದೊಂದು ಸತಿ ಒಂಥರ ಆಗುತ್ತೆ, ಒಂದು ಸತಿ ಮೇಲ್ಗಡೆನೇ ಇರುತ್ತೆ ಎಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಒಂದು ಸೈಡಿಂದನೇ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ. ಸೊ ಸಖತ್ತಾಗಿತ್ತು, ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ರೀತಿ ಮಾಡಿದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮೊಟ್ಟೆ ಕೂಡ. ಸೊ ಮೊಟ್ಟೆ ಒಡೆದೇ ರೀತಿ ನಾವು ಇದನ್ನು ತೆಗಿಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.